ಒಲುತಿದೆ ಮನಸ್ಸು ಏಕೋ ನಿನ್ನಡೆಗೆ ಮುಂದುವರೆದ 19ನೇ ಭಾಗ. ಬನ್ನಿ ಕಥೆಯನ್ನು ಶುರು ಮಾಡೋಣ. ಅಜಿತ್ ಅವರು ಕಾರನ್ನು ತೆಗೆದುಕೊಂಡು ಬೆಂಗಳೂರಿನತ್ತ ಹೊರಟು ಬರುತ್ತಾರೆ. ಹೊರಟ ನಂತರ ತಮ್ಮ ಫೋನನ್ನು ತೆಗೆದುಕೊಂಡು ಸಮಯ್ಗೆ ಕಾಲ್ ಮಾಡುತ್ತಾರೆ. ಇತ್ತ ಸಮಯ್ ಅನಯ ಕಾರನ್ನು ತೆಗೆದುಕೊಂಡು ತನ್ನ ಮನೆಯತ್ತ ಡ್ರೈವ್ ಮಾಡಿಕೊಂಡು ಬರುತ್ತಿದ್ದ. ಕಾರ್ ಡ್ರೈವ್ ಮಾಡುತ್ತಿದ್ದರೂ ಸಹ ಅಂದು ಹೋಟೆಲ್ ರೂಮ್ನಲ್ಲಿ ನಡೆದ ಎಲ್ಲ ಘಟನೆಯನ್ನು ನೆನೆಯುತ್ತಾ ಡ್ರೈವ್ ಮಾಡಿಕೊಂಡು ಬರುತ್ತಿದ್ದ. ಫ್ಲ್ಯಾಶ್ ಬ್ಯಾಕ್. ಸಮಯ್ ಪ್ರಜ್ಞೆ ತಪ್ಪಿ ಸೋಫಾ ಮೇಲೆ ಮಲಗಿಕೊಂಡಿದ್ದ. ಆದರೂ ಸಹ ಅವನು ಪೂರ್ತಿ ಪ್ರಜ್ಞೆ ಕಳೆದುಕೊಂಡಿರಲಿಲ್ಲ. ಸುಗಮ್ ಅನಯನನ್ನು ಎತ್ತಿಕೊಂಡು ರೂಮಿಗೆ ಹೋಗುವಾಗ ಅನಯ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿರಲು ಅವಳ ಎಲ್ಲ ಮಾತುಗಳು ಅವನ ಕಿವಿಗೆ ಬೀಳುತ್ತಿತ್ತು. ಆದರೂ ಅವನಿಗೆ ತನ್ನ ಕಣ್ಣನ್ನು ತಾನು ಬಿಡಲಾರದಷ್ಟು ನಶೆ ಅವನ ತಲೆಗೆ ಏರಿತ್ತು. ಸ್ವಲ್ಪ ಸಮಯ ಹೇಗೋ ತನ್ನನ್ನು ತಾನು ನಿಭಾಯಿಸುತ್ತಾ ಎದ್ದು ಅನಯನ ಧ್ವನಿ ಬಂದ ಕಡೆ ತೂರಾಡುತ್ತಲೇ ಹೆಜ್ಜೆ ಹಾಕುತ್ತಾನೆ. ಆ ರೂಮಿನತ್ತ ಬಂದೊಡನೆ ರೂಮ್ ಬಾಗಿಲನ್ನು ತೆಗೆದು ನೋಡಲು ಅವನಿಗೆ ಅಲ್ಲಿ ಏನು ನಡೆಯುತ್ತಿರುವುದು ಎಂದು ಸರಿಯಾಗಿ ಕಾಣದೇ ಹೋದರೂ ಸಹ ಅವಳ ಕಿರಿಚಾಟ ಕೇಳಿಸಿಕೊಂಡ ಅವನು ಅನಯನೊಡನೆ ಏನು ತಪ್ಪು ನಡೆಯುತ್ತಿದೆ ಎಂದು ಅವನ ಮನಸ್ಸಿಗೆ ಭಾಸವಾಗಿತ್ತು. ಏನೇ ಇದ್ದರೂ ಸಹ ತನ್ನನ್ನು ತಾನು ಸಂಭಳಿಸುತ್ತಾ ರೂಮ್ ಡೋರ್ ಓಪನ್ ಮಾಡಿ ಒಳಗೆ ಬರಲು ಅಲ್ಲಿ ಸುಗಮ್ ಅನಯನೊಡನೆ ನಡೆದುಕೊಂಡಿದ್ದನ್ನು ಸರಿಯಾಗಿ ಕಾಣದೇ ಇದ್ದರೂ ಸಹ ಅವಳ ಕಿಡಿತಾಟ ಸಮಯ್ಗೆ ತಕ್ಷಣ ಕೋಪ ಬಂದಿತ್ತು. ನಂತರ ಸುತ್ತಮುತ್ತ ಏನಾದರೂ ಸಿಗುವುದಾ ಎಂದು ಹುಡುಕಾಡುತ್ತಾನೆ. ಆದರೆ ತಕ್ಷಣ ಅವನಿಗೆ ಏನೂ ಸಿಗುವುದಿಲ್ಲ. ಆದರೂ ಸೂಕ್ಷ್ಮವಾಗಿ ಗಮನಿಸಲು ಅಲ್ಲೇ ಒಂದು ಸ್ಟೂಲ್ ಮೇಲೆ ಒಂದು ಗ್ಲಾಸ್ ವಾಸ್ ಅನ್ನು ತನ್ನ ಕೈಯಲ್ಲಿ ಎತ್ತಿಕೊಂಡು ಅವರ ಬಳಿ ಬರುತ್ತಾನೆ. ಸುಗಮ್ ಬಳಿಗೆ ಬಂದ ಸಮಯ್ ವಾಸ್ನಿಂದ ಸುಗಮ್ ತಲೆಗೆ ಬಲವಾಗಿ ಹೊಡೆಯುತ್ತಾನೆ. ಅವನು ಹೊಡೆದ ಏಟಿಗೆ ಸುಗಮ್ ಅಲ್ಲಿಯೇ ಪ್ರಜ್ಞೆ ಕಳೆದುಕೊಂಡು ಬಿದ್ದುಬಿಡುತ್ತಾನೆ. ಫ್ಲ್ಯಾಶ್ ಬ್ಯಾಕ್ ಎಂಡ್. ಹೀಗೆ ಯೋಚನೆ ಮಾಡುತ್ತಿರಲು ಸಮಯ್ ಫೋನ್ ರಿಂಗ್ ಆಗಿತ್ತು. ಫೋನ್ ನೋಡಲು ಅನ್ನೋನ್ ನಂಬರ್ ಕಾಣಿಸುತ್ತಿದ್ದ ಕಾರಣ ಫೋನ್ ರಿಸೀವ್ ಮಾಡಿ ಹಲೋ ಯಾರು ಎಂದು ಕೇಳುತ್ತಾನೆ. ಆ ಕಡೆಯಿಂದ ಅಜಿತ್ ಅವರು ನಾನು ಅಜಿತ್ ಅನಯನ ಅಂಕಲ್ ಎಂದು ಉತ್ತರಿಸುತ್ತಾರೆ. ಸಮಯ್ ಹೇಳಿ ಸರ್ ಎಂದು ಹೇಳಲು ಅಜಿತ್ ಅವರು ನಾನು ಈಗ ತಾನೇ ಅಮೃತಾಗೆ ಕಾಲ್ ಮಾಡಿದ್ದೆ. ಅವಳು ಎಲ್ಲ ವಿಷಯವನ್ನು ನನಗೆ ಹೇಳಿದ್ದಾಳೆ. ಈಗ ಹೇಳು ಸಮಯ್, ಅಲ್ಲಿ ಹೋಟೆಲ್ ರೂಮ್ನಲ್ಲಿ ನಿಜವಾಗಲೂ ಏನಾಯಿತು ಎಂದು ಕೇಳುತ್ತಾರೆ. ಅದಕ್ಕೆ ಸಮಯ್ 1 ನಿಮಿಷ ಯೋಚಿಸಿ ನಂತರ ಹೋಟೆಲ್ ರೂಮ್ನಲ್ಲಿ ನಡೆದ ಎಲ್ಲ ಘಟನೆಯನ್ನು ಅಜಿತ್ಗೆ ವಿವರವಾಗಿ ಹೇಳುತ್ತಾನೆ. ಸಮಯ್ ನಂತರ ಸರ್ ನಿಮಗೆ ಏನನಿಸುತ್ತೆ, ಯಾರು ಈ ಥರ ಮಾಡಿರಬಹುದು, ನಿಮಗೇನಾದರೂ ತಿಳಿದಿದೆಯಾ ಎಂದು ಅಜಿತ್ಗೆ ಸಮಯ್ ಕೇಳುತ್ತಾನೆ. ಅಜಿತ್ ಅವರು ನನಗೂ ಸರಿಯಾಗಿ ಗೊತ್ತಿಲ್ಲಪ್ಪ ಸಮಯ್, ನಾನು ಇನ್ವೆಸ್ಟಿಗೇಷನ್ ಮಾಡ್ತೀನಿ, ಯಾರು ಆಗಿರಲಿ ಗೊತ್ತಾಗುತ್ತೆ ಎಂದು ಹೇಳಿ ಫೋನನ್ನು ಕಟ್ ಮಾಡುತ್ತಾರೆ. ಸಮಯ್ ನಂತರ ತನ್ನ ಮನೆಗೆ ಬಂದು ಮನೆ ಮುಂದೆ ಕಾರ್ ಪಾರ್ಕ್ ಮಾಡಿ ಮನೆ ಒಳಗೆ ಹೋಗುತ್ತಾನೆ. ಸಾವಿತ್ರಿಯವರು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುತ್ತಿರಲು ಮಗ ಇಷ್ಟು ಬೇಗ ಮನೆಗೆ ಬಂದದ್ದನ್ನು ತಿಳಿದುಕೊಂಡು ಅರೆ ಸಮ್ಮು, ಇದೇನೋ ಇಷ್ಟು ಬೇಗ ಮನೆಗೆ ಬಂದಿದ್ದೀಯಾ, ತನು ಯಾಕೆ ಬಂದಿಲ್ಲ ನಿನ್ನ ಜೊತೆ ಎಂದು ಪ್ರಶ್ನೆ ಮಾಡುತ್ತಾರೆ. ಸಮಯ್ಗೆ ಆಗಲೇ ನೆನಪಾಗಿದ್ದು ತನ್ಮಯ್ಯನ್ನು ಆಫೀಸ್ನಲ್ಲಿ ಬಿಟ್ಟು ಫೋನ್ ಕೂಡ ಮಾಡದೆ ಅವನಿಗೆ ಮನೆಗೆ ಬಂದಿದ್ದೀನಿ ಎಂದು. ತಕ್ಷಣ ಫೋನ್ ತೆಗೆದುಕೊಂಡು ತನ್ಮಯ್ಗೆ ಕಾಲ್ ಮಾಡುತ್ತಾನೆ. ಫೋನ್ ರಿಸೀವ್ ಆಗುತ್ತಲೇ ತನ್ಮಯ್ ಏನೋ ಮಗ ಎಲ್ಲೋಗಿದ್ಯಾ, ಆವಾಗಲಿಂದ ಒಂದು ಫೋನ್ ಇಲ್ಲ, ಒಂದು ಕತೆ ಇಲ್ಲ ಎಂದು ಪ್ರಶ್ನೆ ಮಾಡುತ್ತಾನೆ. ಅದಕ್ಕೆ ಸಮಯ್ ಹೋಟೆಲ್ನಲ್ಲಿ ನಡೆದ ಯಾವ ವಿಷಯವನ್ನು ತನ್ಮಯ್ಗೆ ತಿಳಿಸದೆ ಅದು ಗೊತ್ತಿಲ್ಲ ತನು, ನಾನು ಮತ್ತು ಅನಯ ಅವರು ಹೋಟೆಲ್ಗೆ ಮೀಟಿಂಗ್ ಸಲುವಾಗಿ ಹೋಗಿದ್ದೆವು. ಮೀಟಿಂಗ್ ಆಗುವುದು ಸ್ವಲ್ಪ ತಡವಾಯಿತು ಅಷ್ಟೇ. ಸಾರಿ, ನಾನು ನಿನ್ನನ್ನು ಮರೆತು ಮನೆಗೆ ಬಂದುಬಿಟ್ಟೆ. ಸಾರಿ ಮಗ, ನೀನು ಬೈಕ್ ತೆಗೆದುಕೊಂಡು ಮನೆಗೆ ಬಾ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾನೆ. ಇತ್ತ ಅಮೃತ ಅನಯನನ್ನು ಎಬ್ಬಿಸಲು ಎಷ್ಟು ಪ್ರಯತ್ನ ಪಟ್ಟರೂ ಅನಯ ಮಾತ್ರ ಎಚ್ಚರವಾಗಲಿಲ್ಲ. ತಕ್ಷಣ ಅಮೃತ ವಾಶ್ರೂಮ್ಗೆ ಹೋಗಿ ಬಕೆಟ್ನಲ್ಲಿ ಒಂದು ತಣ್ಣೀರನ್ನು ತೆಗೆದುಕೊಂಡು ಬಂದು ಒದ್ದೆ ಬಟ್ಟೆ ಮಾಡಿ ಅವಳ ಮೈಯನ್ನೆಲ್ಲ ಮುಖವನ್ನೆಲ್ಲ ಒರೆಸಿ ಅವಳಿಗೆ ಬೇರೆ ಬಟ್ಟೆಯನ್ನು ಹಾಕುತ್ತಾಳೆ. ಅಮೃತ ಹೋಗಿ ಸ್ವಲ್ಪ ಊಟ ಮಾಡಿ ಬಂದು ಮತ್ತೆ ಅನಯ ಕಡೆ ನೋಡಲು ಅನಯ ಇನ್ನೂ ಎದ್ದಿರುವುದಿಲ್ಲ. ಅವಳು ಮಲಗಲಿ ಎಂದು ಅವಳು ಸಹ ಅವಳ ಪಕ್ಕ ಬಂದು ಮಲಗಿಬಿಡುತ್ತಾಳೆ. ಅನಯ ಕಣ್ಣು ಬಿಟ್ಟಾಗ ಹಾಲೆ ಬೆಳಿಗ್ಗೆ 8 ಗಂಟೆ ಆಗಿತ್ತು. ಓ ಶಟ್, ಆಲ್ರೆಡಿ 8 ಗಂಟೆ ಆಗೋಯ್ತಾ?
ಕಾಲೇಜಿಗೆ ಬೇರೆ ಟೈಮ್ ಆಗ್ತಿದೆ ಎಂದು ತಡವರನೆ ಎದ್ದು ಹಾಸಿಗೆ ಮೇಲೆ ಕುಳಿತುಕೊಳ್ಳುತ್ತಾಳೆ. ಕುಳಿತುಕೊಂಡ ತಕ್ಷಣ ಅವಳಿಗೆ ತಲೆ ತಿರುಗಿದಂತಾಗಿ ತನ್ನ ಮೈ ಕೈಯೆಲ್ಲ ತುಂಬ ನೋವಾಗುತ್ತಿತ್ತು. ನನಗೇನಾಯ್ತಾ ಇದೆ, ಯಾಕೋ ಮೈ ಕೈಯೆಲ್ಲ ನೋಯ್ತಾ ಇದೆ ಎಂದು ತನ್ನನ್ನು ತಾನು ನೋಡಿಕೊಳ್ಳುತ್ತಾಳೆ. ಅವಳ ಆ ಸ್ಥಿತಿ ನೋಡಿಕೊಂಡು 1 ನಿಮಿಷ ಅವಳಿಗೆ ಗಾಬರಿಯಾಗಿತ್ತು. ಅರೆ, ನನ್ನ ಜೊತೆ ಏನಾಗಿದೆ ಎಂದು ಯೋಚನೆ ಮಾಡುತ್ತಿರಲು ಅದೇ ಸಮಯಕ್ಕೆ ಅಮೃತ ರೆಡಿಯಾಗಿ ರೂಮ್ಗೆ ಬರುತ್ತಾಳೆ. ಬಂದು, ಅರೆ ಅನಾಯ, ನೀನಿನ್ನೂ ಎದ್ದಿಲ್ವಾ, ಎದೋ ಬೇಗ, ಕಾಲೇಜ್ಗೆ ಟೈಮ್ ಆಗ್ತಿದೆ ಎಂದು ಅವಸರವಾಗಿ ಹೇಳಿ ಮತ್ತೆ ಆಚೆ ಹೋಗುತ್ತಾಳೆ. ಅವಳು ಹೋಗುತ್ತಿರುವುದನ್ನು ತಡೆದ ಅನಾಯ, ಅಮೃತ 1 ನಿಮಿಷ ನಿಂತ್ಕೋ, ಬಾ ಇಲ್ಲಿ ಎಂದು ಕರೆಯುತ್ತಾಳೆ. ಅಮೃತ ನಿಧಾನವಾಗಿ ಅವಳ ಬಳಿ ಬಂದು, ಏನಾಯಿತು ಅನಾಯ ಎಂದು ಕೇಳುತ್ತಾಳೆ. ಅಮೃತಾಗೆ ಒಂದು ಕ್ಷಣ ಗಾಬರಿಯಾಗಿತ್ತು. ಅವಳು ಏನು ಕೇಳಬಹುದು ಎಂದು. ಕಾರಣ, ಸಮಯ್ ನಿನ್ನೆ ಹೇಳಿ ಹೋಗಿದ್ದ ಅವಳಿಗೆ ಯಾವ ವಿಷಯವೂ ತಿಳಿಯಬಾರದು ಎಂದು. ಅದಕ್ಕೆ ಸ್ವಲ್ಪ ಗಾಬರಿಯಿಂದ, ಹೇಳು ಅನಾಯ, ಏನು ಎಂದು ಕೇಳುತ್ತಾಳೆ. ಅನಾಯ, ಅಮ್ಮು ನಿಜ ಹೇಳು, ನನಗೆ ಈ ಥರ ಆಗೋದಕ್ಕೆ ಏನಾಗಿದೆ, ನಾನು ಯಾಕೆ ಈ ಥರ ಇದ್ದೀನಿ ಎಂದು ಅಮ್ಮುಗೆ ಪ್ರಶ್ನೆ ಮಾಡುತ್ತಾಳೆ. ಅಮ್ಮು, ನನ್ನ ಜೊತೆಗೆ ಏನಾಯಿತು, ನನಗೆ ಯಾಕೋ ತುಂಬ ಮೈಕೈ ನೋವಾಗ್ತಿದೆ ಕಣೆ, ತಲೆ ಬೇರೆ ತುಂಬ ನೋಯ್ತಾ ಇದೆ ಎಂದು ಮತ್ತೆ ಹೇಳುತ್ತಾಳೆ. ಅದಕ್ಕೆ ಅಮೃತ ಸಮಯ್ ಹೇಳಿದಂತೆ ಹೇಳಿಕೊಟ್ಟ ರೀತಿಯಲ್ಲಿ ಅವಳಿಗೆ ಹೇಳುತ್ತಾಳೆ. ಓ ಹೌದಾ, ನನಗಂತೂ ಒಂಚೂರು ನೆನಪಿಲ್ಲ ಅಮ್ಮು, ಅಲ್ಲಿ ಏನಾಯಿತು ಅಂತ ಹೇಳಿ ಜ್ಯೂಸ್ ಕುಡಿದಿದ್ದಷ್ಟೇ ಗೊತ್ತು ನನಗೆ. ಆಮೇಲೆ ಆ ಸುಗಮ್ ಹೋಟೆಲ್ SS ಕಂಪನಿ ಗ್ರೂಪಿಂದ CEO ಇದ್ದಾನಲ್ಲ, ಅವನೊಂಥರ ವಿಚಿತ್ರ ಮನುಷ್ಯ. ನನ್ನ ಅಂಕಲ್ಗೆ ಹೇಳ್ತೀನಿ, ಆ ಮನುಷ್ಯ ಸರಿ ಇಲ್ಲ, ಅವನ ಜೊತೆ ಯಾವ ಡೀಲ್ ಮಾಡಬೇಡಿ ಎಂದು ಹೇಳುತ್ತೇನೆ ಎಂದು ಹೇಳುತ್ತಾಳೆ. ಅಮೃತ, ಅರೆ ನೀನು ಅಂಕಲ್ ಅಂದಿದ್ದಕ್ಕೆ ನೆನಪಾಯ್ತು ನೋಡು, ಡ್ಯಾಡ್ ಬಂದಿದ್ದಾರೆ ಅನಯ, ರಾತ್ರಿನೇ ಬಂದರು ಗೊತ್ತಾ ಎಂದು ಹೇಳುತ್ತಾಳೆ ಅಮೃತ. ಎಷ್ಟು ದಿನ ಆಯಿತು ಅವರನ್ನು ನೋಡಿ ಎಂದು ಫ್ರೆಶಪ್ ಆಗಲು ವಾಶ್ರೂಮ್ಗೆ ನಡೆಯುತ್ತಾಳೆ ಅನಾಯ. ಅಮೃತ ಸಹ ಕೆಳಗೆ ಬರುತ್ತಾಳೆ. ಕೆಳಗೆ ಬಂದು ನಿಟ್ಟುಸಿರನ್ನು ದಬ್ಬಿ ಆಚೆ ಬಂದು ಡೈನಿಂಗ್ ಟೇಬಲ್ ಬಳಿ ಕುಳಿತುಕೊಳ್ಳುತ್ತಾಳೆ. ಅಜಿತ್ ಅವರು ಸಹ ಅಲ್ಲೇ ಕುಳಿತುಕೊಂಡಿದ್ದರು. ಡ್ಯಾಡ್, ನಾನು ನಿನ್ನೆ ವಿಷಯ ಅನಯ ನನ್ನ ಹತ್ರ ಕೇಳಿದ್ಲು, ನಿನ್ನೆ ಏನಾಯಿತು ಅಂತ. ನನಗೆ ಏನೂ ನೆನಪಿಲ್ಲ ಅಂತ ಕೂಡ ಹೇಳಿದ್ಲು ಡ್ಯಾಡ್. ನಾನು ಸಮಯ್ ಹೇಳಿದ ರೀತಿ ಅವಳಿಗೆ ಹೇಳಿದೆ ಎಂದು ಹೇಳುತ್ತಾಳೆ. ಅದಕ್ಕೆ ಅಜಿತ್ ಅವರು, ಗುಡ್, ಅಲ್ಲಿ ನಡೆದ ಯಾವ ವಿಷಯವೂ ಅನಾಯಗೆ ಅಪ್ಪಿತಪ್ಪಿಯೂ ತಿಳಿಯಬಾರದು. ಇಂದು ಮಾತನಾಡುತ್ತಿರಲು ಅನಯ ಕೂಡ ಅಲ್ಲಿ ಬಂದಿದ್ಲು. ಕೆಳಗೆ ಬಂದ ಅನಾಯ ಅಜಿತ್ನನ್ನು ನೋಡಿ ಎಕ್ಸೈಟ್ಮೆಂಟಲ್ಲಿ, ಅಂಕಲ್ ಯಾವಾಗ ಬಂದ್ರಿ ನೀವು, ಯಾಕೊಂದು ಫೋನ್ ಸಹ ಮಾಡಲಿಲ್ಲ ಎಂದು ಖುಷಿಯಿಂದ ಬಂದು ಅವರನ್ನು ಅಪ್ಪಿಕೊಳ್ಳುತ್ತಾಳೆ. ಅವರು, ಏನಿಲ್ಲ ಕಂದ, ಸಾರಿ, ಫೋನ್ ಮಾಡೋಕ್ಕಾಗಲಿಲ್ಲ, ಹಿಂಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದೆ ಎಂದು ಉತ್ತರಿಸಿ ಬೇಗ ತಿಂಡಿ ನಿಮಗೆ ನಾನು ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ ಎಂದು ಹೇಳುತ್ತಾರೆ. ಸರಿ ಅಂಕಲ್, ಬೇಗ ತಿಂಡಿ ತಿಂತೀವಿ ಎಂದು ಎಲ್ಲರೂ ತಿಂಡಿಯನ್ನು ತಿಂದು ಆಚೆ ಬಂದು ನೋಡಲು ಅನಯ ಕಾರ್ ಅಲ್ಲಿ ಇರಲಿಲ್ಲ. ಅನಯ, ನನ್ನ ಕಾರ್ ಎಲ್ಲೋಯ್ತು ಎಂದು ಹೇಳಲು ಅಮೃತ, ನಿನ್ನೆ ನಿನ್ನನ್ನು ಕರೆದುಕೊಂಡು ಬಂದು ಬಿಟ್ಟು ಸಮಯ್ ಅವರು ನಿನ್ನ ಕಾರನ್ನು ತೆಗೆದುಕೊಂಡು ಹೋದರು ಎಂದು ಹೇಳುತ್ತಾಳೆ. ಸರಿ ಎಂದು ಮೂವರು ಅಜಿತ್ ಕಾರ್ನಲ್ಲಿಯೇ ಹೋಗುತ್ತಾರೆ. ಅಜಿತ್ ಅವರು ಇಬ್ಬರನ್ನು ಕಾಲೇಜ್ಗೆ ಡ್ರಾಪ್ ಮಾಡಿ ಹೋಟೆಲ್ಗೆ ಹೋಗುತ್ತಾರೆ. ಇತ್ತ ಚಿಕ್ಕಮಗಳೂರಿನಲ್ಲಿ ಸುನಂದ ಮತ್ತು ಕೃಷ್ಣಮೂರ್ತಿ ಮಾತನಾಡುತ್ತಾ ಕುಳಿತುಕೊಂಡಿರುತ್ತಾರೆ. ಸೌಮ್ಯ ಮತ್ತು ಕರಣ್ ಅಲ್ಲಿಗೆ ಬಂದು ಗುಡ್ ಮಾರ್ನಿಂಗ್ ಮಾಮ್, ಡ್ಯಾಡ್ ಎನ್ನಲು ಗುಡ್ ಮಾರ್ನಿಂಗ್ ಅಕ್ಕ ಬಾವ ಅಂತ ಹೇಳಿ ಬಂದು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾರೆ. ಈ 1 ತಿಂಗಳಿನಲ್ಲಿ ಅವರ ಜೀವನ ಕೂಡ ಸ್ವಲ್ಪ ಬದಲಾಗಿತ್ತು. ಸೌಮ್ಯ ತನ್ನ ಬೊಟಿಕ್ಕನ್ನು ಕಾಂಟ್ರಾಕ್ಟ್ ಮೂಲಕ ಶುರು ಮಾಡಲು ಕೊಟ್ಟಿದ್ದಳು. ಅಲ್ಲಿ ಸ್ವಲ್ಪ ಕೆಲಸ ಕೂಡ ಶುರುವಾಗಿತ್ತು. ಕರಣ್ ಸಹ ತನ್ನ ಭಾವನೊಂದಿಗೆ ರೆಸಾರ್ಟ್ನ ನೋಡಿಕೊಳ್ಳುತ್ತಿದ್ದ. ಎಲ್ಲರೂ ಕುಳಿತುಕೊಂಡು ಮಾತನಾಡುತ್ತಿರಲು ಸುನಂದ ಅವರು, ರಂಗಣ್ಣ, ಎಲ್ಲರಿಗೂ ಕಾಫಿ ಕೊಡಿ ಎಂದು ಕೂಗಿ ಹೇಳುತ್ತಾರೆ. ಅಡಿಗೆ ಮನೆಯಿಂದ ರಂಗಣ್ಣ ಅವರು 4 ಜನಕ್ಕೂ ಕಾಫಿಯನ್ನು ತಂದು ಕೊಡುತ್ತಾರೆ. ಸೌಮ್ಯ, ನಿನ್ನ ಬುಟಿಕ್ ಕೆಲಸ ಹೇಗೆ ನಡೆಯುತ್ತಿದೆ ಎಂದು ಕೃಷ್ಣಮೂರ್ತಿ ಮತ್ತು ಸುನಂದ ಅವರು ಕೇಳುತ್ತಾರೆ. ಸೌಮ್ಯ, ಫೈನ್ ಮಾಮ್ ಡ್ಯಾಡ್, ಸ್ವಲ್ಪ ಕೆಲಸ ಶುರುವಾಗಿದೆ, ಅಟ್ಲೀಸ್ಟ್ ಇನ್ 5 months ಆದರೂ ಬೇಕು, ನನ್ನ ಬೊಟಿಕ್ ರೆಡಿ ಆಗುತ್ತೆ ಅಂತ ಹೇಳುತ್ತಾಳೆ. ಹೀಗೆ 4 ಕಾಫಿ ಕೊಟ್ಟು ಕುಡಿದು ಸೌಮ್ಯ, ಬಾಯ್ ಮಮ್ಮಿ ಆ್ಯಂಡ್ ಡ್ಯಾಡಿ, ಬಾ ಕರಣ್ ಬಾ, ಬೊಟಿಕ್ ಕೆಲಸ ಹೇಗೆ ನಡೀತಿದೆ ಎಂದು ನೋಡಿಕೊಂಡು ಬರೋಣ ಎಂದು ಕರೆಯುತ್ತಾಳೆ.
ಅದಕ್ಕೆ ಕರಣ್, ಇಲ್ಲ, ನಾನು ರೆಸಾರ್ಟ್ಗೆ ಹೋಗಬೇಕು, ಅಲ್ಲಿ ಏನೋ ಸ್ವಲ್ಪ ತೊಂದರೆಯಾಗಿದೆ, ಮ್ಯಾನೇಜರ್ನಿಂದ ಕಾಲ್ ಬಂದಿತ್ತು ಅಂತ ಹೇಳಿ ಮನೆಯಿಂದ ಆಚೆ ಹೋಗುತ್ತಾನೆ. ಸೌಮ್ಯ ಸರಿ ಕರಣ್ ಅಂತ ಹೇಳಿ ತಾನು ತನ್ನ ಕಾರನ್ನು ತೆಗೆದುಕೊಂಡು ಬೊಟಿಕ್ ಕೆಲಸ ನಡೆಯುವ ಕಡೆ ಹೋಗುತ್ತಾಳೆ. ಕರಣ್ ತನ್ನ ಕಾರ್ನಿಂದ ರೆಸಾರ್ಟ್ಗೆ ಬಂದು ತಲುಪುತ್ತಾನೆ. ಕಾರ್ನಿಂದ ಇಳಿದು ರೆಸಾರ್ಟ್ ಒಳಗೆ ಬರಲು ಅಲ್ಲಿನ ನ್ಯೂ ಮ್ಯಾನೇಜರ್ ಅಂಕಿತಾ ವೆಲ್ಕಮ್ ಸರ್ ಎಂದು ವಿಶ್ ಮಾಡುತ್ತಾಳೆ. ಕರಣ್ ಸುತ್ತಮುತ್ತ ನೋಡಿ ಯಾರೂ ಇಲ್ಲದೆ ಇದ್ದದ್ದನ್ನು ಗಮನಿಸಿ ಅಂಕಿತಾನ ಕೈಯನ್ನು ಹಿಡಿದು ಹತ್ತಿರ ಎಳೆದುಕೊಳ್ಳುತ್ತಾನೆ. ಬೇಬಿ, ಇಲ್ಲಿ ಯಾರೂ ಇಲ್ಲ, ಸರ್ ಅಂತ ಯಾಕೆ ಕರಿತಾ ಇದ್ದೀಯಾ ಎಂದು ಹೇಳಿ ಅಲ್ಲಿ ಪಕ್ಕದಲ್ಲಿದ್ದ ಒಂದು ರೂಮಿಗೆ ಎಳೆದುಕೊಂಡು ಹೋಗುತ್ತಾನೆ. ಅಂಕು ಎಷ್ಟು ದಿನ ಆಯಿತು ನಿನ್ನನ್ನು ಹೀಗೆ ನೋಡಿ. ಅವಳು ತೊಟ್ಟಿದ್ದ ಶಾರ್ಟ್ ಡ್ರೆಸ್ಸನ್ನು ನಿಧಾನವಾಗಿ ಬಿಚ್ಚುತ್ತಾ ಸ್ವಲ್ಪವೇ ಮುದ್ದಿಸುತ್ತಿರುತ್ತಾನೆ. ಅದಕ್ಕೆ ಅಂಕಿತಾ, ಬಿಡಿ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ಯಾರಾದರೂ ಬಂದರೆ ನೋಡಿದರೆ ಕಷ್ಟ ಸರ್, ಮ್ಯಾಮ್ಗೆ ಏನಾದರೂ ಗೊತ್ತಾದರೆ ತುಂಬ ಕಷ್ಟ ಆಗುತ್ತೆ ಪ್ಲೀಸ್ ಅಂತ ಹೇಳುತ್ತಾಳೆ. ನಾನಂತೂ ಬಿಡಲ್ಲ, ಸೌಮ್ಯಗೇನು ಗೊತ್ತಾಗಲ್ಲ ಬಿಡು, ಅವಳು ಬುಟಿಕ್ ಕೆಲಸ ನೋಡುವ ಸಲುವಾಗಿ ಲ್ಯಾಂಡ್ ಬಳಿ ಹೋಗಿದ್ದಾಳೆ ಎಂದು ಹೇಳಿ ಅವಳನ್ನು ಹಾಸಿಗೆ ಮೇಲೆ ದೂಡುತ್ತಾನೆ. ತಾನು ಸಹ ಅವಳ ಮೇಲೆ ಬಂದು ಅವಳನ್ನು ಮುದ್ದಿಸಲು ಶುರು ಮಾಡುತ್ತಾನೆ. ಅಂಕಿತಾ ಸಹ ಅವನು ಮಾಡಿದ ರೀತಿಯಲ್ಲಿ ಅವನಿಗೆ ಸಹಕರಿಸುತ್ತಾಳೆ. ಇಬ್ಬರು ಸಹ ನಿಮಿಷದಿಂದ ಗಂಟೆಗಳವರೆಗೂ ತಮ್ಮ ಪ್ರಣಯದಲ್ಲಿ ಮಿಂದು ಕರಣ್ ಪೂರ್ತಿ ಸಂತೃಪ್ತನಾದ ನಂತರವೇ ಅವಳನ್ನು ಬಿಟ್ಟಿದ್ದು. ನಂತರ ಎದ್ದು ಕರಣ್ ಬಟ್ಟೆಯನ್ನು ತೊಟ್ಟು ಜೇಬಿನಿಂದ 500 ನೋಟಿನ ದೊಡ್ಡ ದುಡ್ಡಿನ ಕಂತೆ ಕೊಡುತ್ತಾನೆ. ದುಡ್ಡು ಪಡೆದ ಅಂಕಿತಾ ಖುಷಿಯಿಂದ ಅವನಿಗೆ ಕೆನ್ನೆ ಮೇಲೆ ಮುತ್ತಿಟ್ಟು ಥ್ಯಾಂಕ್ಸ್ ಬೇಬಿ ಎಂದು ಹೇಳಿ ದುಡ್ಡನ್ನು ತನ್ನ ಪರ್ಸಿಗೆ ಇಟ್ಟುಕೊಳ್ಳುತ್ತಾಳೆ. ತುಂಬ ಸುಸ್ತಾಗಿದ್ದ ಕಾರಣ ಅಂಕಿತಾ ಸ್ವಲ್ಪ ಹೊತ್ತು ಅಲ್ಲಿಯೇ ನಿದ್ರೆಗೆ ಜಾರುತ್ತಾಳೆ. ಎದ್ದು ತನ್ನ ಬಟ್ಟೆಯನ್ನು ತೊಟ್ಟು ರೂಮ್ನಿಂದ ಆಚೆ ಬಂದ ಕರಣ್ ರೂಮ್ ಲಾಕ್ ಮಾಡಿಕೊಂಡು ತನ್ನ ಕಾರ್ನಲ್ಲಿ ಕುಳಿತುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ಕತೆ ಮುಂದುವರಿಯುವುದು. ನನ್ನ ಕತೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ತಪ್ಪಾಗಿದ್ರೆ. ಬಾಯ್, ನಾನು ಸಿಗ್ತೀನಿ ಇದರ ಮುಂದುವರಿದ ಸಂಚಿಕೆಯೊಂದಿಗೆ.